ರಿಪೋರ್ಟ್ ಕಾರ್ಡ್ ಕೊಡಬೇಕಾಗಿದ್ದು ನಿಮ್ಮ ಕ್ಷೇತ್ರದ ಜನರಿಗೆ ನೀವು ಬಿಜೆಪಿ ಟಾರ್ಗೆಟ್ ಮಾಡ್ಕೊಂಡು ಯಾಕೆ? ನನಗೂ ಈ ಥಾಟ್ ಇರಲಿಲ್ಲ ಸರ್. ತೆಲುಗು ಅಲ್ಲೊಂದು ಡೈಲಾಗ್ ಇದೆ, ಶತ್ರುలు ಎಕ್ಕಡ್ನಿಂಕ ಪುಟ್ಟರು ಮನಮೆ ಪುಟ್ಟಿಸ್ತಾವು ಅಂತ. ನನ್ನ ಪಾಡಿಗೆ ನಾನು ಇದ್ದೆ. ಇವ್ರೇನು ಮಾಡಿಬಿಟ್ರು, ಬಿ ಜೆ ಪಿಯವರು ಲಾಸ್ಟ್ ವೀಕ್ ಒಂದು ಟ್ವೀಟ್ ಮಾಡಿದ್ರು, ಆಕ್ಸಿಡೆಂಟಲ್ ಎಮ್ ಎಲ್ ಎ ಅಂತ. ನಾನು ಏನು ಆಕ್ಸಿಡೆಂಟಲ್ ಎಮ್ ಎಲ್ ಎ ಅಂದರೆ ಸುಮ್ಮನೆ ಹಂಗೆ ಏನೋ ಹಂಗೆ ಎಮ್ ಎಲ್ ಎ ಆಗೋಗಿದ್ದಾರೆ. ಏನಿಲ್ಲಪ್ಪ, ನಾನು ಹಂಗೇನು ಎಮ್ ಎಲ್ ಎ ಆಗಿಲ್ಲ, ನಾನು ಕಷ್ಟಪಟ್ಟೆ ಎಮ್ ಎಲ್ ಎ ಆಗಿರೋದು, ನಾನು ತುಂಬ ಕೆಲಸ ಮಾಡಿದ್ದೀನ. ಈಗ ನಾನು ರಿಪೋರ್ಟ್ ಕಾರ್ಡ್ ಇಡಬೇಡ, ಅವರೆಲ್ಲ ರೆಗ್ಯುಲರ್ ಎಂ ಪಿಗಳಲ್ವಾ? ಸರಿ, ನಾನು ಆಕ್ಸಿಡೆಂಟಲ್ ಎಮ್ ಎಲ್ ಎ, ಅವ್ರು ರೆಗ್ಯುಲರ್ ಎಂ ಪಿಗಳೇ, ಅವ್ರು ಏನು ಕಡ್ದು ಕಟ್ಟೆ ಹಾಕಿದಾರೋ ರಿಪೋರ್ಟ್ ಇಡ್ಬೋದಲ್ಲ. ಈಗ ನಾನು ಬಿ ಜೆ ಪಿಯವ್ರ ಆಕ್ಸಿಡೆಂಟಲ್ ಎಮ್ ಎಲ್ ಎ, ಈಗ ಅವರೊಂದು ಮಾತು ಹೇಳಿದಾಗ ಅವ್ರಿಗೆ ಗೌರವವಾಗಿ ರಿಪ್ಲೈ ಕೊಡೋದು ನನ್ನ ಜವಾಬ್ದಾರಿ, ಕೊಟ್ಟಿದ್ದೀನಿ. ಇದನ್ನೀಗ ಬಿ ಜೆ ಪಿ ಆಫೀಸ್ ಕೊರಿಯರ್ ಮಾಡ್ತಿದ್ದೀನಿ, ಬಿ ಜೆ ಪಿ ಆಫೀಸ್ಗೆ. ಅವರು ಕೊರಿಯರ್ ಮಾಡಿಬಿಡ್ಲಿ. ಈಗ ಸರ್ ಅವ್ರೀಗ ಮಾಡಿರೋದೇ ನಿಜ ಆದರೆ ಒಂದು ಕೊರಿಯರ್ ಮಾಡಿಬಿಡ್ಲಿ ಬಿಡಿ ನಮಗೆ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ರಿಪೋರ್ಟ್ ಕಾರ್ಡ್ ಕೊಟ್ಟರೆ ಚೆನ್ನಾಗಿರುತ್ತೆ. ದಯವಿಟ್ಟು ಬಿ ಜೆ ಪಿಯವ್ರು ಮತ್ತೆ ಬಿಲ್ಡಪ್ ಎಲ್ಲ ಅನ್ಕೋಬೇಡಿ. ನಾನು ಕರ್ನಾಟಕದಲ್ಲಿ ಯಾವತ್ತೋ ಬಿಲ್ಡ್ ಆಗಿದ್ದೀನಿ, ಮತ್ತು ನನಗೆ ಬಿಲ್ಡಪ್ ಎಲ್ಲ ಬೇಕಾಗಿಲ್ಲ ಅಲ್ವಾ. ನಾನು ಯಾಕೋ ನನ್ನ ಡೈಲಾಗ್ಸ್ಗೆ ತುಂಬ ಫ್ಯಾನ್ಸ್ ಇದ್ದಾರೆ ಬಿ ಜೆ ಪಿಯಲ್ಲಿ. ಡೈಲಾಗ್ 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 ಅಂತಾರೆ ಅಲ್ವಾ. ನಾನು ಭಾಳ ನನಗೇನು ಅಂದರೆ ಮತ್ತು ಕರ್ನಾಟಕ ಬಿ ಜೆ ಪಿಯವರ ಖುಷಿಗಾಗಿ ಇನ್ನೊಂದು ಡೈಲಾಗ್ ಹೇಳಿ ನನ್ನ ಪ್ರೆಸ್ ಮೀಟ್ ಮುಗಿಸ್ತಿದ್ದೀನಿ. ಯಾರೋ ಹಿಂದೆ ಇದ್ದಾರೆ ಅಂತ ನಾನು ರಾಜಕಾರಣದಲ್ಲಿ ಮುಂದೆ ಬಂದವನಲ್ಲ, ಯಾರು ಹಿಂದೆ ಇಲ್ಲದೆ ಇದ್ದರೂ ಮುಂದೆ ಬರ್ಬೋದು ಅಂತ ಕರ್ನಾಟಕ ರಾಜಕಾರಣದಲ್ಲಿ 2023 ಎಕ್ಸಾಂಪಲ್ ಸೆಟ್ ಮಾಡಿದವನು, ಡೆಮಾಕ್ರಸಿ ಬದುಕಿದೆ ಅಂತ ಪ್ರೂವ್ ಮಾಡಿದವನು.